ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಯಾಕೆ ಯಾರು ಏನು ಮಾತಾಡ್ತಾನೆ ಇಲ್ಲ? ಓಕೆ, ನಾನು ಏನಂದ್ರೂ ಹೋಗಿ ತಿನ್ನೋಕೆ ತಗೊಂಡ್ಬರ್ತೀನಿ. ಪಾಪ್ಕಾರ್ನ್ ಏನಾದ್ರು ತಗೊಂಡ್ಬರ್ತೀನಿ. ಇರು, ನಾನು ತಗೊಂಡ್ಬರ್ತೀನಿ. ನಾನು ಬರ್ಲಾ? ಇಲ್ಲ ಬೇಡ, ನೀವಿಬ್ರು ಮಾತಾಡ್ಕೊಂಡು ಬನ್ನಿ, ನಾನು ಹೋಗಿ ಏನಾದ್ರು ತಗೊಂಡ್ಬರ್ತೀನಿ. ಅಲ್ಲ, ಅಭಿ ಹತ್ರ ನನ್ಗೆ ಅನ್ಸ್ತಿರೋದನ್ನ ಹೇಳ್ಬಿಡ್ಲಾ? ಪ್ರೀತಿ ಹತ್ರ ಈಗ ಹೇಳ್ಬಿಟ್ರೆ ಸರಿ ಹೋಗುತ್ತೆ. ನಮ್ಮ ಸಂಬಂಧ ಏನು ಅಂತ ಕೇಳ್ಬಿಡ್ಲಾ? ಅಕಸ್ಮಾತ್ ಅವನು ಹಾಗೇನಿಲ್ಲ ಅಂದ್ಬಿಟ್ರೆ? ಅಯ್ಯಯ್ಯೋ, ಜೋರಾಗಿ ಹತ್ತು ಹಂಗೆಲ್ಲ ಏನೂ ಇಲ್ಲ ಅಂತ ಕಪಾಳ ಕೊಡದ್ಬಿಟ್ರೆ? ಇಲ್ಲ, ಹಾಗೇನಾದರೂ ಇದ್ರೆ ಮೊದಲು ಅವನೇ ಮಾತಾಡ್ತಾನೆ. ನಾನು ಏನೂ ಹೇಳೋದೇ ಬೇಡ. ಇಲ್ಲ, ಇನ್ನು ಎಷ್ಟು ದಿನ ಹಿಂಗೆ ಡೌಟಲ್ಲೇ ಇರೋದು? ರಜ್ಜು ಹೊತ್ತಿಗೆ ಬೇರೆ ಹಂಗನ್ಬಿಟ್ರು. ಈಗಲೇ ಮಾತಾಡ್ಬಿಡ್ತೀನಿ. ಪ್ರೀತಿ, ನಾನು ನಿನ್ನ ಹತ್ರ ಅದು ಹಾಯ್, ನಾನು ಹೀಗೆ ಹೋಗ್ತಿದ್ದೆ, ನಿಮ್ಮಿಬ್ಬರನ್ನು ನೋಡೋದ್ನಲ್ಲ, ಅದಕ್ಕೆ ಬಂದೆ. ಎನಿ ಪ್ರಾಬ್ಲಮ್? ನೀನೇ. ಓ ಅಲ್ಲ, ಏನಿಲ್ಲ ಏನಿಲ್ಲ ಅಂತ ಇಲ್ಲಿವರೆಗೂ ಬಂದಿದ್ದೀರಾ? ಶಾಲಿನಿನೂ ನಮ್ಮ ಜೊತೆ ಬಂದಿದ್ದಾಳೆ. ಡೌಟ್ ಬರಬಾರ್ದು ಅಂತನಾ? ನಾನು ಶಾಲಿನಿ ಜೊತೆ ಬರ್ತೀನಿ. ನಾನು ಇಲ್ಲಿದ್ದೀನಿ, ಇಲ್ಲಿ ನೋಡು. ನೀನು ಸುಮ್ಮನೆ ಬಂದಿಲ್ಲ, ಗೊತ್ತಾಗೇ ಬಂದಿದ್ಯಾ. ಅರೆ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ಅಭಿ. ಅದಕ್ಕೆ ಹೇಳದ್ ಕಣೋ, ನಾನು ನೀನು ಸೂಪರ್ ಜೋಡಿ ಆಗ್ತೀವಿ ಅಂತ. ಅಲ್ಲ, ಉಚ್ನ ಈ ತರ ಕಚ್ಚಡ ಕರೆಕ್ಟ್ ಆಗಿದೀವಲ್ಲ. ನೋಡು ಅಭಿ, ಶಾಲಿನಿ ಎಂಗೇಜ್ಮೆಂಟು ನನ್ನಿಂದನೇ ಕ್ಯಾನ್ಸಲ್ ಆಯ್ತು ಅಂತ ಮನೆಯವ್ರ ಮುಂದೆ ಎಲ್ಲ ಹೇಳಿ ನನ್ನನ್ನ ಮನೆಗೆ ಬರ್ದಿರೋ ಹಾಗೆ ಮಾಡಿದ್ಯಾ. ಪರವಾಗಿಲ್ಲ, ನಾನು ಆ ಮನೆಗೆ ಬರಲಿಲ್ಲ ಅಂದ್ರೂ ಸರಿ, ಆದ್ರೆ ನೀನು ಆ ಪ್ರೀತಿ ಜೊತೆಗಿರಬಾರ್ದು. ಆ ರೀತಿ ನೋಡ್ಕೋತೀನಿ. ಏನೇ ನಿನ್ ಪ್ರಾಬ್ಲಮ್? ಅಲ್ಲ, ಏನ್ ನಿಂದು ಅಂತ ನೋಡ್ ಸಿಂಧು,
ಸೈಲೆಂಟಾಗಿ ಸೈಡಲ್ಲಿದ್ದರೆ ನಾನು ಸುಮ್ಮನಿರ್ತೀನಿ. ಇನ್ನೂ ಏನಾದ್ರು ಎಡವಟ್ಟು ಮಾಡಕ್ಕೆ ಬಂದರೆ ಅದ್ರ 2ರಷ್ಟು ತೊಂದರೆ ನಾನು ನಿನಗೆ ಕೊಡ್ತೀನಿ. ಯೋಚನೆ ಮಾಡು ಚಿನ್ನ. ಈಗಾಗಲೇ ತೊಂದರೆ ಕೊಟ್ಟಾಗಿದೆ. ನೋಡ್ತಾ ಇರು, ನಿಮ್ಮ ಮನೆಯವ್ರನ್ನೆಲ್ಲ ಇಂಪ್ರೆಸ್ ಮಾಡಿ ಅವರೇ ನಿನ್ನ ಹತ್ರ ಬಂದು ನನ್ನನ್ನು ಮದುವೆ ಆಗುವಂತ ಫೋರ್ಸ್ ಮಾಡಬೇಕು. ಆ ರೀತಿ ಮಾಡ್ತೀನಿ. ಹಾಗಂತ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸೋದಿಲ್ಲ. ಆದರೆ ನೀನು ಆ ಪ್ರೀತಿ ಜೊತೆಗಿರಬಾರ್ದು. ಹಾಗೆ ಮಾಡ್ತೀನಿ. ಪ್ರಪಂಚದ ಕಣ್ಗೆ ನಾನು ನೀನು ಗಂಡ ಹೆಂಡತಿ. ಆದ್ರೆ ಮನೇಲಿ ನೀನು ನನ್ನ ಸೇವೆ ಮಾಡ್ಕೊಂಡಿರ್ಬೇಕು. ಜೀವನ ಪೂರ್ತಿ ನರ್ಕ ನರ್ಕ ಅನ್ಭವಿಸ್ಬೇಕು ನೀನು. ಆ ರೀತಿ ನಾನ್ ಮಾಡ್ತೀನಿ ಕಣೋ. ಹಾಗೇನಾದ್ರೂ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಿಂಧುನೇ ಅಲ್ಲ. ಭಯ ಆಗೋಯ್ತು ನನಗೆ. ನಾನ್ಸೆನ್ಸ್. ರೈಟ್ ಹೇಳೆ. ರಜನಿ ಅಕ್ಕ ಹೇಳೋದು ಕರೆಕ್ಟೇ. ಯಾರಂತ ಮರೆತು ಅಭಿನ ಇಷ್ಟಪಡಕ್ಕೆ ಹೊರಟೆ. ನೋಡಿ, ಇದಕ್ಕೆ ಗೋಲ್ಡ್ ಕಲರು, ಮೆರೂನ್ ಕಲರ್ ಎಲ್ಲ ಚೆನ್ನಾಗಿದೆ ಅಲ್ಲ. ತಗೋ, ಕುತ್ಕೋತಿಯಾ? ಓ ಪ್ರೀತಿ, ಬಾಮ್ಮ, ಬಾ ಕುತ್ಕೋ. ಆಂಟಿ, ಶಾಲಿನಿ ಎಂಗೇಜ್ಮೆಂಟ್ಗೆ ನೀವು ನಂಗೆ ಕೊಟ್ಟಿರೋ ಸೀರೆ. ಹೌದು, ಇದನ್ನ ಯಾಕಮ್ಮ ಇಲ್ಲಿ ತಂದೆ? ಇದನ್ನು ಇಟ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಅದಲ್ಲದೆ ಇದನ್ನು ನೋಡುವಾಗೆಲ್ಲ ಶಾಲಿನಿ ಎಂಗೇಜ್ಮೆಂಟ್ ನನ್ನಿಂದ ಹಾಳಾಯ್ತು ಅಂತ ಬೇಜಾರಾಗುತ್ತೆ. ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವತ್ತು ನಂದೇನೂ ತಪ್ಪಿರಲಿಲ್ಲ. ಇನ್ಯಾರ್ದಿತ್ತು? ರಜನಿ, ವಿಷಯ ಗೊತ್ತಾದ್ಮೇಲೂ ಹೀಗೆಲ್ಲ ಮಾತಾಡಬಾರ್ದು. ನಿನ್ನ ತಂಗಿ ಬಾಯಿ ಮುಚ್ಕೊಂಡಿದ್ದಿದ್ರೆ ಇದೆಲ್ಲ ಯಾವುದೂ ನಡೀತಾ ಇರಲಿಲ್ಲ. ಈಗ ಇದನ್ನು ವಾಪಸ್ ಕೊಡೋದ್ರಿಂದ ಏನಾಗತ್ತಮ್ಮ? ಇದನ್ನ ನೀನೇ ಇಟ್ಕೊ. ಯಾವಾಗ ಮನಸ್ಸು ಸರಿ ಹೋಗುತ್ತೋ ಆವಾಗ ಉಟ್ಕೊ. ಇದು ನೀವು ಗೌರವ ಇಟ್ಟು ಪ್ರೀತಿಯಿಂದ ಕೊಟ್ಟಿದ್ದೀರಾ. ಅದೇ ಇದನ್ನು ಇಟ್ಕೊಳ್ಳೋ ಯೋಗ್ಯತೆ ಅರ್ಹತೆ ಎರಡೂ ನನಗಿಲ್ಲ. ದಯವಿಟ್ಟು ಇದನ್ನು ವಾಪಸ್ ತಗೊಂಬಿಡಿ. ಅಮ್ಮ, ನೀವಾದರೂ ಇವಳಿಗೆ ಹೇಳಿ ಅಮ್ಮ. ಪ್ರೀತಿ, ಹೀಗೆಲ್ಲ ಮಾಡಬಾರ್ದಮ್ಮ. ತಗೋ ಸೀರೆನ. ಬೇಡ ಅಜ್ಜಮ್ಮ, ನಾನು ಔಟ್ ಹೌಸಲ್ಲಿರೋಳು. ಈ ಮನೆಗೆ ಬೇಕಾದವಳಷ್ಟೇ, ಈ ಮನೆಯವಳಲ್ಲ. ಈ ಮನೆಗೆ ನಾನು ಬೇಕಾಗಿಲ್ಲ ಅನಿಸುತ್ತೆ. ನಾನಿಲ್ಲಿದ್ದರೆ ನಿಮ್ಮೆಲ್ರಿಗೂ ತೊಂದರೆ ಕೊಡ್ತಿದ್ದೀನಿ ಅನಿಸುತ್ತೆ. ನನಗೆ ಇಲ್ಲಿರೋ ಯೋಗ್ಯತೆ ಇಲ್ಲ. ದಯವಿಟ್ಟು ಕ್ಷಮಿಸ್ಬೇಡಿ.
ಅಮ್ಮ ಇವಳು ಯಾಕೆ ಇದ್ದಕ್ಕಿದ್ದ ಹಾಗೆ ಹೀಗೆ ಆಡ್ತಿದ್ದಾಳೆ? ಅವಳಿಗೆ ಯಾರೋ ಏನೋ ಅಂದಿದ್ದಾರೆ, ಅದಕ್ಕೆ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಅವಳಿಗೆ ಎಷ್ಟೊಂದು ಕೊಬ್ಬಿದೆ ಅಂತ. ನಾವು ಕೊಟ್ಟಿದ್ದ ಸೀರೆನ ಹೇಗೆ ವಾಪಸ್ ಇಟ್ಬಿಟ್ಟು ಹೋಗ್ತಾ ಇದ್ದಾಳೆ. ಇದು ಯಾಕೋ ಅತಿ ಆಯ್ತು. ಅಂದ್ರೆ ನಮಗ್ ಮರ್ಯಾದೆ ಇಲ್ಲ ಅಂತನ ಅರ್ಥ? ಸುಮ್ಮನೆ ನಾವ್ ಇಂಥವ್ರಿಗೆ ಮರ್ಯಾದೆ ಕೊಟ್ಟು ತಪ್ಪು ಮಾಡ್ತಾ ಇದ್ದೀವಿ. ಎಷ್ಟೊಂದು ದುರಾಂಕಾರ ಇದು. ಅದಕ್ಕೆ ಹೇಳೋದು, ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡಬೇಕು ಅಂತ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ಯಾಕಮ್ಮ ಏನಾಯ್ತು? ಏನಿಲ್ಲಪ್ಪ, ನೀವು ಮುಖ ತೊಳ್ಕೊಂಡು ಬನ್ನಿ, ನಾನು ಊಟ ಬಡಿಸ್ತೀನಿ. ಅದೆಲ್ಲ ಇರಲಿ, ನೀನು ಯಾಕೆ ಹೀಗಿದ್ಯಾ? ನೀವು ಆ ಮನೆಗೆ ಹೋಗಿ ಬಂದ್ರಪ್ಪ? ಹೌದು. ಯಾರೂ ಏನೂ ಹೇಳಿಲ್ವಾ? ಇಲ್ಲ. ಪ್ರೀತಿ, ಅಂಥದ್ದೇನಾಯ್ತು ಹೇಳು ಮಗಳೇ. ನಾವು ಬೇರೆ ಮನೆಗೆ ಹೋಗ್ಬಿಡೋಣಪ್ಪ. ಇದೇನಮ್ಮ ಹೀಗಂತಿದ್ಯಾ? ನಾವಿಲ್ಲಿರೋದು ಬೇಡ, ಬೇರೆ ಮನೆಗೆ ಹೋಗ್ಬಿಡೋಣ. ಅಲ್ಲಮ್ಮ, ಇದೇನು ಇದ್ದಕ್ಕಿದ್ದಂಗೆ? ನಾವಿಲ್ಲಿರೋದು ಏನೋ ಸರಿಯಲ್ಲ ಅನ್ನಿಸ್ತಿದೆ ಅಪ್ಪ. ನಾನು ಆ ಮನೆ ಕೆಲಸ ಮಾಡಿಕೊಡ್ತೀನಿ ಅಷ್ಟೇ. ನನಗೆ ಆ ಮನೆಯವ್ರು ಕಂಡ್ರೆ ಇಷ್ಟನೇ, ಆದರೆ ಬರೀ ಕೆಲಸಗಳು ಅಷ್ಟೇ ಆಗಿರ್ತೀನಂತ ಅನ್ನಿಸ್ತಿದೆ ಅಪ್ಪ. ನಾವಿಲ್ಲೇ ಇದ್ದರೆ ನಮ್ಮ ಬಡತನದ ಬಗ್ಗೆ ತುಂಬ ಕೇವಲ ಆಗಿಬಿಡ್ತೇವಪ್ಪ. ಯಾರೇನಂದ್ರೆ ಹೇಳು. ಪ್ಲೀಸ್ ಅಪ್ಪ, ನಾನು ನಿಮ್ಗೆ ಏನೂ ಕೇಳಿಲ್ಲ, ಈ ಒಂದು ಮಾತು ನಡ್ಸ್ಕೊಡಿ. ಅಲ್ಲಮ್ಮ. ಅಲ್ಲಪ್ಪ ಪ್ಲೀಸ್, ನನಗಿಲ್ಲಿರೋದು ಬೇಡ, ನಾವು ಬೇರೆ ಮನೆಗೆ ಹೋಗ್ಬಿಡೋಣ. ಪ್ರೀತಿ, ಏನಮ್ಮ ಇದು? ನಾನು ಅನ್ಕೊಂಡೇ ಇರಲಿಲ್ಲ ನೀ ಈ ಥರ ಯೋಚನೆ ಮಾಡ್ತೀಯ ಅಂತ. ಯಾರೋ ಏನೋ ಹೇಳಿದ್ರು ಅಂತ ಈ ಥರ ನಿರ್ಧಾರಕ್ಕೆ ಬರಬೇಡ. ನೀನಿವತ್ತು ನನ್ನ ಜಯರಾಮನ್ನ ನೋಡ್ತಾ ಇದೆಯಾ, ಆದರೆ ನೀನು ಈ ಪ್ರಪಂಚ ನೋಡೋಕೆ ಮೊದಲೇ ನಾನು ಜಯರಾಮ ಸ್ನೇಹಿತರು. ಅವನ ಸೋಲು ಗೆಲುವು ಪ್ರತಿಯೊಂದರಲ್ಲೂ ನಾನು ಸಮನಾಗಿ ನಿಂತಿದ್ದೀನಿ. ಅವನು ನನ್ನ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾನಮ್ಮ. ಅದು ಯಾರ ಭಾವನೆಗಳಿಗೂ ಒಡೆದು ಹೋಗಲ್ಲ. ಆದರೆ ನೀನು ಯಾಕೆ ಹೀಗೆ ಅನ್ಕೋತಾ ಇದೆಯೋ ಗೊತ್ತಿಲ್ಲ. ಯಾರಾದ್ರೂ ಏನಾದ್ರು ಹೇಳಿ ನಿಂಗೆ ಬೇಜಾರು ಮಾಡಿದರೆ ದಯವಿಟ್ಟು ಅದನ್ನು ಮರ್ತು ಬಿಡು. ನನ್ನ ಅವನ ಸ್ನೇಹನ ಒಡೆಯೋ ಯೋಚನೆ ಮಾಡಬೇಡ. ಈ ಮನೆ ಅವ್ರು ಕೊಟ್ಟಿರೋ ಭಿಕ್ಷೆ ಅಲ್ಲ, ನಾನು ಗಳಿಸಿರೋ ಬಾಡಿಗೆ ಮನೆ. ಇದು ನಮ್ಮನೇನೆ. ನೀನು ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತೀಯೋ ಬಿಡ್ತೀಯೋ ಅದು ನಿನಗೆ ಸೇರಿದ್ದು. ಆದರೆ ಈ ಮನೆ ಬಿಟ್ಟು ಹೋಗೋಣ ಅಂತ ಮಾತ್ರ ಹೇಳ್ಬೇಡ ಮಗಳೇ. ನಿನಗೀಗ ಮನಸ್ಸಿಗೆ ಬೇಜಾರಾಗಿದೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದೆಯಾ. ಮನಸ್ಸು ಸರಿ ಹೋಗುತ್ತೆ, ಅಲ್ಲಿವರೆಗೂ ಕಾಯಬೇಕು. ಯಾಕೆ ಈ ಯೋಚನೆ ಬಂತು ಹೇಳು, ನಾನು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ.
ಎಂದರೇನು ಎಂದು ನೀನು ನನ್ನ ಕೇಳಿದೆ. ಏನು ವಿಷಯ ಕೇಳಕ್ ವೇಟ್ ಮಾಡ್ತಿದ್ದೀನಿ, ಹೇಳೋ. ನೀನೇನಲ್ಲಿ ನಿಂದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ. ದುಃಖದಲ್ಲಿರ್ತೀಯ ಅನ್ಕೊಂಡ್ರೆ ಹಿಂಗೆಲ್ಲ ಆಡ್ತಿದ್ಯಾ? ಇಂಟರ್ನೆಟ್ ಒಂಥರ ವರ ಇದ್ದಂಗೆ ಕಣೋ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋ ಎಷ್ಟು ಜನ ಹುಡುಗಿರಿದ್ದಾರೆ ಅಂತ ಸರ್ಚ್ ಕೊಟ್ಟೆ. ಅದರಲ್ಲಿ ಲೆಕ್ಕ ಇಲ್ದಲ್ಲಿರೋ ಜನ ಹುಡುಗಿರಿದ್ದಾರೆ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಾನು ಒಬ್ಳು ಅಂತ ಅನ್ಕೊಂಡು ಸುಮ್ಮನಾದೆ ಅಷ್ಟೆ. ನಂದು ಬಿಡು, ನೀನು ಲವ್ ಸ್ಟೋರಿಗೆ ಹೆಲ್ಪ್ ಮಾಡೋಕ್ಕೆ ನಂಗೊಂಥರ ಸಂತೋಷ ಕಣೋ. ಅಯ್ಯ ಸುಮ್ಮನಿರಮ್ಮ, ಅವಳು ಬರೋ ಹುಮ್ಮಂತಿದ್ದಾಳೆ. ನನಗೆ ಹೇಳಕ್ ಭಯ, ಹೇಳ್ದೆ ಹೋದ್ರೆ ಬೇಜಾರು. ಅಯ್ಯೋ ನಿನ್ನ ಅಂತ ಒಳ್ಳೆ ಟೈಮಿಂಗ್ ಸೆಟ್ ಮಾಡಿಕೊಟ್ರೆ ಹೇಳಕ್ಕೇನೋ ರೋಗ ನಿನಗೆ? ಹೇಳೋಣ ಅಂತ ರೆಡಿ ಇದ್ವಿ, ಅಷ್ಟ್ರಲ್ಲಿ ತುಪ್ಪಕ್ಕಂತ ಅವಳು ಎದುರುಗಡೆ ಬಂದ್ಲಲ್ಲ. ಯಾರು? ಡೋಂಟ್ ಟೆಲ್ ಮೀ ಇಟ್ಸ್ ಸಿಂಧು. ಇಟ್ ವಾಸ್ ಅವಳೇ. ಅಲ್ಲ ಕಣೋ, ನಾವಲ್ಲಿಗೆ ಹೋಗಿದ್ ವಿಚಾರ ಅವಳಿಗೆ ಹೆಂಗ್ ಗೊತ್ತಾಯ್ತು? ಬೇರೆ ಯಾರೂ ಇಲ್ಲ, ರಜ್ಜು ಹೊತ್ಕೆನೆ ಹೇಳಿರ್ತಾರೆ ಅವಳಿಗೆ. ನಾವು ಮಾತಾಡ್ತಿರ್ಬೇಕಾರೆ ಕದ್ದು ಕೇಳಿಸ್ಕೊಂಡಿರ್ತಾರೆ. ಓಹೋ, ಅಯ್ಯಯ್ಯೋ, ಹಾಗಾದ್ರೆ ನೀನು ಪ್ರೀತಿ ಸಿಕ್ಕಾಕೊಂಡ್ಬಿಟ್ರಾ? ಹಂಗೇನಿಲ್ಲ ಬಿಡೆ, ಈ ಮ್ಯಾಚ್ ಮೊದಲಿಂದನೂ ನಡೀತಾ ಇದೆ. ನೀನು ಹೊಸ ಪ್ಲೇಯರ್ ನಮ್ಮ ಗೇಮ್ಗೆ. ಅವಳನ್ನ ಬಿಡೋ, ಟ್ಯಾಕಲ್ ಮಾಡ್ಬಿಡ್ಬೋದು. ಆದ್ರೆ ಪ್ರೀತಿ ಏನಂದ್ಲು ಹೇಳೋ? ಅವಳು ಬೇರೆ ಥರನೇ ಯೋಚನೆ ಮಾಡ್ತಿದ್ದಾಳೆ ಅನ್ಸುತ್ತೆ ಶಾಲೆಗೆ. ನೀನು ಅವಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಯಾಮಾರಿದ್ಯಾ. ಅವಳ ಪ್ರಕಾರ ನಾವಿಬ್ಬರು ಬರೀ ಫ್ರೆಂಡ್ಸು ಅಂತ ಅವಳು ಫಿಕ್ಸ್ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಏನು ರಿಯಾಕ್ಟೇ ಮಾಡಲಿಲ್ಲ ಗೊತ್ತಾ? ಅಯ್ಯೋ ರಾಜ, ನೀನು ಕೇಳಿಲ್ಲ, ಮಾತಾಡಿಲ್ಲ, ಮತ್ತೆ ಹೇಗೋ ಡಿಸೈಡ್ ಮಾಡಿಬಿಟ್ಟೆ. ಮ್ಯಾಥಮೆಟಿಕ್ಸ್ ಸೇಮ್ ಮಾರ್ಬೋದು, ಆದರೆ ಮನ್ ಸೇಮ್ ಮಾರಲ್ಲಮ್ಮ. ನೀನು ಈ ವಿಷಯನ ನನಗೆ ಬಿಟ್ಬಿಡು. ನೀನು ಮದುವೆ ಯಾವಾಗ ಇಟ್ಕೊಬೇಕು, ಅಪ್ಪನ ಹೇಗೆ ಒಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಏಯ್ ಸುಮ್ಮನಿರಮ್ಮ ನೀನು. ಇವಾಗ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ನೀನು ಹೋಗಿ ಇವೆಲ್ಲ ಹೇಳೋದು. ಅವಳು ಆಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಓಲ್ಡ್ ಸ್ಟೈಲ್ ಆಫ್ ಗರ್ಲ್ಸಲ್ಲಿ, ಅಯ್ಯೋ ಅಭಿ ನೀನು ಈ ಥರ ಅಂತ ಅಂದ್ಕೊಂಡಿರ್ಲಿಲ್ಲ ಕಣೋ, ನಿನಗೇನು ಮನೇಲಿ ಅಕ್ಕ ತಂಗಿರಿಲ್ವನೋ, ಮಕ್ಕಳು ಗುದ್ಬಿಟ್ರೆ ನಾವೆಲ್ಲ ಹೋಗೋಣ ಆಮೇಲೆ. ಸುಮ್ಮನಿರಪ್ಪ, ನೀನು ನಿನ್ನ ಪಾಡಿಗಿರು. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಾನು ನಿನಗೆ ಬಂದು ಹೇಳ್ತೀನಿ, ಓಕೆನಾ? ಏನೋ ತಾಯಿ, ನಮ್ಮ ಜೀವನನ ನಿಮ್ಮ ಕೈಗೆ ಹಾಕ್ತಾ ಇದ್ದೀವಿ, ಚೆಂದಾಗಿ ನೋಡ್ಕೊಳ್ಳಿ ದಯವಿಟ್ಟು. ತಥಾಸ್ತು. ಅಲ್ಲ, ಆಶೀರ್ವಾದ ಮಾಡೋ ಕೈ ಸರಿ ಇದೆಯಾ ಅಂತ ಚೆಕ್ ಮಾಡಿದೆ ಅಷ್ಟೇ.